ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ನ ಪವಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಇವಾಗ ಬನ್ನಿ ನಾನು ಬೆಳಗಿನ ತಿಂಡಿಗೆ ಅಥವಾ ಬಾಕ್ಸಿಗೆ ಮತ್ತು ನಾವು ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ವಿ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಪಾತ್ರೆಯಲ್ಲಿ ಬೀಟ್ರೋಟ್ ಪಲ್ಯ ಮಾಡಿದ್ರಾಯ್ತು ಮತ್ತು ಬೇಳೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ರಾಯ್ತು ಅಂತ ಸ್ಟವಲ್ಲಿ 2 ಪಾತ್ರೆನ ಇಟ್ಟು ಯಾವ ರೀತಿ ಒಗ್ಗರಣೆ ಹಾಕ್ತೀರಾ, ಎಣ್ಣೆ ಮತ್ತು ಸಾಸಿವೆ ಜೀರಿಗೆನ ಹಾಕಿ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಬೀಟ್ರೋಟ್ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಬೇಳೆ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ. ಬೇಗ ಬೇಗ ಬೆಳಗ್ಗೆ ಅರ್ಜೆಂಟಿಗೆ ಬೇಗ ಪಲ್ಯ ಕೂಡ ಮಾಡ್ಬೋದು. ನೋಡ್ತಿರ್ಬೋದು ಬೀಟ್ರೋಟ್ ಪಲ್ಯ ರೆಡಿ ಆಯಿತು, ಬೇಳೆ ಕ್ಯಾಪ್ಸಿಕಮ್ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡೋಣ ಅಂತ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ನೀರು ಕುದಿಯೋ ಟೈಮಲ್ಲಿ ಜೋಳದ ಹಿಟ್ಟನ್ನು ಒಂದು ಎಷ್ಟು ಹಿಡಿಯುತ್ತೆ ನೀರು ನೋಡಿಕೊಂಡು ಅಷ್ಟು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ಸೇರಿಸಿದ್ರೆ ಈ ರೀತಿ ಜಿಗುಟ್ಟು ಕೂಡಿಸಿದ್ರೆ ಜೋಳದ ರೊಟ್ಟಿ ಮಾಡೋಕ್ಕೆ ಜಿಗುಟ್ಟು ಕೂಡ ರೆಡಿ ಆಗುತ್ತೆ. ಎಲ್ಲಿ ಕೂಡ ಗಂಟು ಇಲ್ದಂಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಆರಾದಮೇಲೆ ಚೆನ್ನಾಗಿ ನಾದಿ ಒಂದು ಸ್ವಲ್ಪ ಹಿಟ್ಟು ಹಾಕ್ತಾ ನಾದಿ ಮಾಡಿದರೆ ರೊಟ್ಟಿ ಜಿಗುಟ್ಟು ಕೂಡ ರೆಡಿ ಆಗುತ್ತೆ, ಚೆನ್ನಾಗಿ ರೊಟ್ಟಿ ಕೂಡ ಆಗುತ್ತೆ. ಇವಾಗ ಸಲಾಡು ಮತ್ತು 2 ಥರದ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಹಂಚಿಟ್ಕೊಳ್ಳೋಣ. ಹಂಚಿಟ್ಕೊಂಡು ರೊಟ್ಟಿ ಹಾಕೋಣ. ರೊಟ್ಟಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹಿಟ್ಟಿರುತ್ತೆ ಮೇಲಿನ ಭಾಗ ನೀರು ಹಚ್ಚಿ ಒಂದು 2 ನಿಮಿಷ ಬಿಟ್ಟು ತಿರುವಿ ಹಾಕೋದ್ರಿಂದ ರೊಟ್ಟಿ ಉಬ್ಬಿ ಬರುತ್ತೆ. ರೊಟ್ಟಿ ಕೂಡ ರೆಡಿ ಆಯಿತು. ಇವಾಗ ಪಲ್ಯ ಕೂಡ ಬಾಕ್ಸಿಗೆ ಹಾಕೋಂಥ ರೊಟ್ಟಿ ಬೇಯಿಸ್ತಾ ಇದ್ದೆ. ಹಾಗೆ ಉಳಿದಂಥ ರೊಟ್ಟಿಗಳನ್ನು ಕೂಡ ಮಾಡ್ತಾ ನಮ್ಮ ಮನೆಯವ್ರಿಗೂ ಕೂಡ ಅವರು ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲ, ಹಂಗಾಗಿ ಬೇಗ ಬೇಗ ಅವ್ರಿಗೂ ಕೂಡ ಪ್ಲೇಟ್ ಹಚ್ಕೊಟ್ಟೆ. ಅವರು ಕೂಡ ತಿಂದರು. ನನ್ನ ಮಗಳಿಗೂ ಕೂಡ ಬಾಕ್ಸ್ ರೆಡಿ ಮಾಡಿದೆ, ಅವಳಿಗೂ ಕೂಡ ಹಚ್ಕೊಟ್ಟೆ, ಅವಳು ಕೂಡ ತಿಂದಳು. ಇವಾಗ ನೋಡ್ತಿರ್ಬೋದು ಬಾಕ್ಸು ಕೂಡ ಎಲ್ಲ ರೆಡಿ ಆಯಿತು. ಅವ್ರನ್ನೆಲ್ಲ ಕಳಿಸ್ಬಂದು ನಾವು ಕೂಡ ಟೀನೋ ಕಾಫಿನೋ ಎಲ್ಲ ಕುಡಿದು ಉಳಿದಂಥ ರೊಟ್ಟಿ ಮಾಡಿದ್ರಾಯ್ತು ಅಂತ ಇವಾಗ ನಮ್ಮ ಅತ್ತೆ ಕೂಡ ಕೊಡ್ತಾ ಇದ್ರು. ಹಾಗೆ ನಾನು ಬೇಗ ಬೇಗ ರೊಟ್ಟಿ ಬೇಯಿಸ್ಕೊಂಡ್ರಾಯ್ತು ಅಂತ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಅವ್ರು ಕೊಡ್ತಾ ಇದ್ದಾರೆ, ಹಾಗೆ ನಾನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಹಿಂಗೆ ಬೇಗ ಬೇಗ ರೊಟ್ಟಿ ಬೇಯಿಸ್ಕೊಡೋದು ಎಲ್ಲ ಕೂಡ ಮುಗಿಸಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಬೇಗ ಕೂಡ ರೊಟ್ಟಿ ಮಾಡೋದು ಕೂಡ ಎಲ್ಲ ಮುಗೀತು. ನೋಡ್ತಿರ್ಬೋದು ಇಷ್ಟು ರೊಟ್ಟಿ ಕೂಡ ಆಯಿತು. ನಮಗೆ ಬೆಳಗಿನ ತಿಂಡಿಗೆ ರೊಟ್ಟಿನೇ ನಾವು ಜಾಸ್ತಿ ಹೆಚ್ಚು ಮಾಡೋದು, ರೊಟ್ಟಿ ಚಪಾತಿನೇ ಇದೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಇವಾಗ ಗ್ಯಾಸ್ ಕ್ಲೀನ್ ಮಾಡಿದ್ರಾಯ್ತು. ಒಂದು ಸ್ವಲ್ಪ ಹಿಟ್ಟು ಇರುತ್ತಲ್ಲ ರೊಟ್ಟಿ ಬೇಯಿಸುವಾಗ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಆವಾಗ ಕೂಡ ನಾನು ಎಲ್ಲ ಕ್ಲೀನ್ ಮಾಡಿದೆ ನೀಟಾಗಿ ಒರೆಸ್ಕೊಂಡು. ಇವಾಗ ನಾವು ನೈಟು ಪಾತ್ರೆ ತೊಳೆದಿರೋಂಥ ಪಾತ್ರೆನ ತೊಳೆದಿಟ್ಟಿರ್ತೀವಿ, ನೀರೆಲ್ಲ ಕೆಳಗಡೆ ತೊಳೆದಿಟ್ಟಿರೋಂಥ ಪಾತ್ರೆನ ಇವಾಗ ನೀಟಾಗಿ ಒಣಗಿರೋ ಪಾತ್ರೆನ ನೀಟಾಗಿ ಜೋಡಿಸ್ಕೋಬೇಕು. ಯುಟಿಲಿಟಿಯಲ್ಲೇ ತೊಳೆದು ಬಾಣಲೆ ಸ್ಟ್ಯಾಂಡಲ್ಲಿ ನೀರು ಹೋಗಲಿ ಅಂತ ಅಲ್ಲೇ ಬಿಟ್ಟಿರ್ತೀವಿ. ಇವಾಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಈ ರೀತಿ ಜೋಡಿಸ್ಕೊಂಡ್ರೆ ಮುಗಿದೋಗುತ್ತೆ ಕೆಲಸ ಅಂದೆ. ಬೌಲ್ ಇರೋ ಜಾಗಕ್ಕೆ ಬೌಲ್ ಇಡೋಣ, ಪ್ಲೇಟ್ಗಳು ಇರೋ ಜಾಗಕ್ಕೆ ಪ್ಲೇಟ್ಗಳನ್ನು ಜೋಡಿಸೋಣ ಅಂತ ಈ ರೀತಿ ಜೋಡಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರೊಟ್ಟಿ ಮಾಡಿದ ಹತ್ರ ಹಿಟ್ಟು ಕೂಡ ಅಲ್ಲೆಲ್ಲೇ ಸ್ವಲ್ಪ ಬಿದ್ದಿತ್ತಂಗೆ ನೀಟಾಗಿ ಕಸ ಗುಡಿಸ್ಕೊಂಡ್ರಾಯ್ತು ಅಂತ ನಮ್ಮ ಅತ್ತೆಯವರು ಕಸ ಗುಡಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದೆರಡು ಬೌಲ್ಗಳು ಕೂಡ ಉಳಿದಿತ್ತು, ಅವನು ಕೂಡ ನೀಟಾಗಿ ಜೋಡಿಸಿದ್ರಾಯ್ತು ಅಂತ ನಾನು ಡ್ರಾಲಿ ಜೋಡಿಸ್ತಾ ಇದ್ದೀನಿ. ನಮ್ಮದು ಕೂಡ ಬೆಳಗಿನ ತಿಂಡಿ ಕೂಡ ಮುಗೀತು. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದು ಆಯಿತು. ಡ್ರ್ಯಾಗನ್ ಫ್ರೂಟ್ಸ್ ಇತ್ತು, ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಎಲ್ಲರೂ ಕೂಡ ನನ್ನ ಮಗಳು ನಾವು ಎಲ್ಲರೂ ಕೂಡ ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದೆ. ಎಲ್ಲರೂ ಕೂಡ ಕುಡಿದ್ವಿ. ತುಂಬಾ ಟೇಸ್ಟಾಗಿ ಬಂದಿತ್ತು. ನಾನು 2 ಸ್ಪೂನಷ್ಟು ಹನಿನ ಮಿಕ್ಸ್ ಮಾಡಿದ್ದೆ ಡ್ರ್ಯಾಗನ್ ಫ್ರೂಟ್ಸಿಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಜ್ಯೂಸ್ ಕುಡಿದಿದ್ದು ಆಯಿತು. ಹಂಗೆ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಕ್ಲೀನಿಂಗ್ ಮಾಡಿದ್ರಾಯ್ತು ಅಂತ ಕಬೋರ್ಡ್ಗಳನ್ನೇ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಲ್ಲಿ ಬೇಕಾದ್ರೆ ಅಲ್ಲಿ ಅರ್ಜೆಂಟಿಗೆ ಪೌಡ್ರು ಮತ್ತು ಪರ್ಫ್ಯೂಮ್ಗಳು ಮತ್ತು ಬಾಚಣಿಗೆ ಎಲ್ಲಿ ಬೇಕು ಅಲ್ಲೇ ಇಟ್ಟಿರ್ತೀವಿ ಅರ್ಜೆಂಟಲ್ಲಿ. ಈ ರೀತಿ ಟೈಮ್ ಸಿಕ್ಕಾಗ ನಾವು ಕ್ಲೀನ್ ಮಾಡ್ಕೋಬೋದು. ಹಾಗೆ ಹಬ್ಬ ಕೂಡ ಬಂತು, ವರಮಹಾಲಕ್ಷ್ಮಿ ಕೂಡ ಹಬ್ಬ ಮತ್ತು ನಾಗರ ಪಂಚಮಿ ಒಂದು ಮಂತಲ್ಲೇ ತುಂಬ ಹಬ್ಬಗಳು ಕೂಡ ಬಂತು. ಅದಕ್ಕೂ ಆಗುತ್ತೆ, ಕ್ಲೀನ್ ಕೂಡ ಆಗುತ್ತೆ ಅಂತ ಇವಾಗ ನೋಡ್ತಿರ್ಬೋದು ಬಳೆಗಳನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಟು ಓಲೆ ಮತ್ತು ಸರ ಮತ್ತು ಜುಮ್ಕಿಗಳನ್ನು ಕೂಡ ಎಲ್ಲ ಒಂದೊಂದು ಬಾಕ್ಸಿಗೆ ಹಾಕಿ ನೀಟಾಗಿ ಎತ್ತಿಟ್ರೆ ನೀಟಾಗಿ ಆಗುತ್ತೆ ಅಂತ ಎಲ್ಲ ಜೋಡಿಸ್ತಾ ಇದ್ದೀನಿ. ಸರ ನೋಡ್ತಿರ್ಬೋದು ಒಂದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ರೆ ನೀಟಾಗಿ ಜೋಡಿಸಿ ಇಡ್ಬೋದು, ಕಾಣುತ್ತೆ ಚೆನ್ನಾಗಿ ಅಂತ ಎಲ್ಲ ನೀಟಾಗಿ ಜೋಡಿಸಿದ್ದು ಆಯಿತು. ನೋಡ್ತಿರ್ಬೋದು ನೀಟಾಗಿ ಕಾಣ್ತಾ ಇದೆ. ಇವಾಗ ಒಂದೊಂದು ಬಾಕ್ಸ್ಗಳನ್ನೆಲ್ಲ ಒಂದು ಬಾಕ್ಸಿಗೆ ನೀಟಾಗಿ ಜೋಡಿಸಿದ್ರಾಯ್ತು ಅಂತ ಜೋಡಿಸಿಟ್ಟಿದ್ದು ಆಯಿತು. ಹಾಗೆ ಪಕ್ಕದಲ್ಲಿ ಕಬೋರ್ಡು ಮತ್ತು ಈ ರೀತಿ ನೋಡ್ರಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಜೋಡಿಸಿರೋದು. ಹಾಗೆ ಪಕ್ಕದಲ್ಲಿ ನನ್ನ ಮಗಳದು
ಕಬೋರ್ಡ್ ಬಟ್ಟೆಯಲ್ಲಿ ತುಂಬಿಬಿಟ್ಟಿತ್ತು. ನೋಡ್ತಿರ್ಬೋದು ಎಲ್ಲ ಬಟ್ಟೆಗಳು ನನಗೆ ಜೋಡಿಸಿಟ್ಬಿಟ್ಟಿದ್ದೆ ಅವಳದು. ಇಷ್ಟೊಂದು ಬಟ್ಟೆನಾ ಅಂತ ಇದ್ಲು ಅವಳು ಕೂಡ. ಅವಳು ಚಿಕ್ಕ ವಯಸ್ಸಿನಲ್ಲಿ ಇರೋ ಬಟ್ಟೆಗಳನ್ನೆಲ್ಲ ಹಿಂದಕ್ಕೆ ಇಟ್ಬಿಟ್ಟಿದ್ದೆ. ಇವಾಗ ತುಂಬ ಹಂಗೆ ಇಟ್ಟರೆ ಇದು ಕಬೋರ್ಡ್ ಎಲ್ಲ ತುಂಬಿಡುತ್ತೆ ಅಂತ ಇವಾಗ ಆಗದೇ ಇರೋ ಬಟ್ಟೆಗಳನ್ನೆಲ್ಲ ಒಂದು ಚೀಲಕ್ಕೆ ತುಂಬಿ ಆಗೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ನೀಟಾಗಿ ಆಗುತ್ತೆ ಅಂತ ಹಾಗೆ ಒಂದೊಂದೇ ನೀಟಾಗಿ ಸೈಜ್ ನೋಡ್ತಾ ಯಾವ್ದು ಆಗಲ್ಲ ಅದನ್ನು ಚೀಲಕ್ಕೆ ತುಂಬಿಟ್ರೆ ಯಾರಿಗಾದ್ರೂ ಕೊಡ್ಬೋದು. ಕೊಟ್ಟರೆ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರಂತಲೇ ಗೊತ್ತಾಗಲ್ಲ, ಅದೇ ಒಂದು ಚಿಂತೆ. ಹಾಗಾಗಿ ನಾವು ಜಾಸ್ತಿ ಬಟ್ಟೆಗಳನ್ನು ಚಿಕ್ಕ ಮಕ್ಳದಾಗ ಕೊಡೋಕೆ ಇಷ್ಟಪಡಲ್ಲ, ಗೊತ್ತಿರೋರಿಗೆ ಮಾತ್ರನೇ ಕೊಡೋದು. ಇವಾಗ ನೋಡ್ತಿರ್ಬೋದು ಎಲ್ಲ ನಾನು ಯಾವ ರೀತಿ ತೆಗೆದು ನೀಟಾಗಿ ಎಲ್ಲ ಬಟ್ಟೆಗಳು ಆಗದಿರೋ ಬಟ್ಟೆಗಳನ್ನೆಲ್ಲ ಒಂದೊಂದು ಚೀಲಕ್ಕೆ ತುಂಬಿ ಇಡ್ತಾ ಇದ್ದೀನಿ. ಎಷ್ಟೊಂದು ಬಟ್ಟೆಗಳು ಯಾವುದು ಚೆನ್ನಾಗಿ ಕಾಣುತ್ತೆ ಅಲ್ಲಿ ಚೆನ್ನಾಗಿರೋ ಬಟ್ಟೆಗಳನ್ನ ನೋಡಿ ತರೋದು, ಮತ್ತು ಹಬ್ಬ ಅಂತ ಬಂದರೆ ತರೋದು. ಹಂಗಾಗಿ ತುಂಬಾ ಬಟ್ಟೆಗಳನ್ನು ಅವಳದು ಬಟ್ಟೆಗಳೇನೇ ಇದೆ. ನೋಡ್ತಿರ್ಬೋದು ಒಂದು ಚೀಲ ತುಂಬಿ ಮೇಲೆ ಬಂದಿದೆ ಅಷ್ಟೊಂದು ಬಟ್ಟೆಗಳು. ಇದು ನನ್ನ ಮಗಳು ಚಿಕ್ಕ 1 ಮಂತಲ್ಲಿರುವಾಗ ಅವಳಿಗೆ ತಗೊಂಡು ಬಂದಿದ್ದು ಬಟ್ಟೆ. ಇವಾಗ ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಕ್ಯೂಟಾಗಿದೆ ಡ್ರೆಸ್ಸು, ಅಷ್ಟು ಕ್ಯೂಟಾಗಿದೆ. ನೋಡ್ತಿರ್ಬೋದು ಒಂದು ಇದು ರೆಡ್ ಕಲರ್ ಡ್ರೆಸ್ಸು ಬರ್ತಡೇಗೆ ತಂದಿರೋದು. ಯಾವ ಚೆನ್ನಾಗಿ ಕಾಣುತ್ತೆ ಆವಾಗ ಒಂದು ಬಟ್ಟೆ ತಗೊಂಡು ಬರೋದು. ಹೆಣ್ಮಕ್ಳಿಗೆ ಅದರಲ್ಲೇ ತುಂಬಾ ಡ್ರೆಸ್ ಇದ್ರೇ ಚೆನ್ನಾಗಿ ಮಕ್ಕಳಿಗೆ ಚಂದನ ಡ್ರೆಸ್ಗಳನ್ನು ಹಾಕಿ ನೋಡೋಕ್ಕೆ ಕಣ್ಣುಗಳೇ ಅಷ್ಟು ಆನಂದ ಅಲ್ಲ. ಅದೇ ರೀತಿಯಾಗಿ ನಾವು ತುಂಬ ಡ್ರೆಸ್ಸುಗಳು ಅವಳದು ನೋಡ್ತಿರ್ಬೋದು ಮೇಲೆ ಜೋಡಿಸ್ತಾ ಇದ್ದೀನಿ. ಅಷ್ಟು ಚೀಲ ತುಂಬಿ ಮೇಲ್ಗಡೆ ಅಷ್ಟು ಡ್ರೆಸ್ ಕೂಡ ಇದೆ ಅವಳದು. ಇವಾಗ ಬೇಡದೇ ಇರೋ ಡ್ರೆಸ್ಗಳನ್ನೆಲ್ಲ ಚೀಲಕ್ಕೆ ತುಂಬಿಟ್ಟಿದ್ದೀನಿ. ಇವಾಗ ಅವಳದು ಕೂಡ ಕಬೋರ್ಡ್ ಎಲ್ಲ ಕ್ಲೀನ್ ಆಯಿತು. ನಂದು ಕೆಳಗಡೆ ಡ್ರೆಸ್ಸಿಂದು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ, ಡ್ರೆಸ್ಸು ಕೆಳಗಡೆ ಇರೋದು. ಇವಾಗ ಮೇಲ್ಗಡೆ ಸೀರೆನ ನೀಟಾಗಿ ಜೋಡಿಸ್ಕೊಂಡ್ರಾಯ್ತು. ಮೇಲೆ ಬಾಕ್ಸ್ ಕೂಡ ಅದೆಲ್ಲ ಇತ್ತಲ್ಲ, ಹಂಗಾಗಿ ನೀಟಾಗಿ ಸೀರೆ ಕೂಡ ಜೋಡಿಸಿದ್ದು ಆಯಿತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಹೊಸ ವಿಡಿಯೋಗಳನ್ನು ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.